ಒಂದೇ ಒಂದು ಮೊಟ್ಟೆ. ಚಂದುಳ್ಳಿ ಚಿಕನ್ ಏನ್ ಬೇಕು? ಈರುಳ್ಳಿ ಎಷ್ಟು ಹಾಕೊಳ್ಳೋಣ? ಒಂದು ಮೀಡಿಯಂ ಸೈಜ್ ಒಂದು 2 ಈರುಳ್ಳಿ. ಹಂಗೆ ಖಾರಕ್ಕೆ ಹಸಿಮೆಣಸಿನಕಾಯಿ ಎಷ್ಟು ಬೇಕು ಅಷ್ಟು, ಖುಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. 1 kg ಚಿಕನ್ ಇದೆ. ಇದು ಬೋನ್ಲೆಸ್ ಅಲ್ಲೂ ಮಾಡ್ಕೋಬಹುದು. ಇದು ಬೋನ್ಲೆಸ್ ಎಲ್ಲ ಮಿಕ್ಸ್ ಇದೆ. ಟೆಂಡರ್ ಚಿಕನ್ ಸಖತ್ತಾಗಿದೆ, ಸಾಫ್ಟ್ ಆಗಿದೆ. ಸೊ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ಗಮ ಅನ್ನೋ ಹೆಂಡತಿ ಹೇಗಿದ್ದಾಳೆ, ಹೇಗೆ ನೋಡ್ಕೋತಾ ಇದ್ದಾಳೆ ನಿಮ್ಮನ್ನ? ಖಂಡಿತ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅಲ್ಲ, ನಿಮ್ ಗಮ ಅನ್ನೋ ಹೆಂಡತಿ ಇದಾರೆ ಅಂತ ಸುಮಾ ಅನ್ನೋ ಹೆಂಡತಿಗೆ ಗೊತ್ತಾ? ನೀವು ಅವ್ರಿಗೆ ಸುಮಾ ಗಮ ಎಲ್ಲ ಒಂದೇ ಮೇಡಮ್. ಸುಮಾ ಬಂದು ಈಗ ಉಡುಪಿಯವರು, ಗಮ ಬಂದು ಹಾಸನದವರು. ಅಲ್ಲ, ಹೊನ್ನವರ. ಅವ್ರು ಬಂದು ಮದುವೆಕ್ಕಿಂತ ಮುಂಚೆ ಸುಮಾ ಆಗಿದ್ರು. ಇವಾಗ ನನ್ನ ಜೊತೆ ಒಗ್ಗರಣೆ ಇದೆಲ್ಲ ಅಡಿಗೆ ಎಲ್ಲ ಸೇರ್ಕೊಂಡು ಅವ್ರು ಗಮ ಆಗಿದ್ದಾರೆ. ಮಕ್ಕಳಾದ್ಮೇಲೆ ಎಲ್ಲ ಸಮ ಆಗಿದೆ. ಹೆಂಗ್ ಹೇಳ್ತೀನಿ ನೋಡಿ, ನಾನು ನಿಮ್ ಸಂಸಾರದ ಗುಟ್ಟು ನಾನ್ ರಟ್ ಮಾಡ್ಬಿಟ್ಟೆ ನೋಡಿ. ನಿಂಬೆ ಹಣ್ಣು ಹುಳಿ ಹಿಂಡ್ತೀನಿ, ಹಿಂಡಿ ಬೇರೆ ಯಾರು ಲೈಫಲ್ಲ. ನಮ್ ಚಿಕನ್ ಹಿಂಡ್ಬೇಕು ಯಾವತ್ತು. 1 kg ಚಿಕನ್ಗೆ 1 ನಿಂಬೆ ಹಣ್ಣು. ಫ್ಲೇವರ್ಗೆ ತುಪ್ಪ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕಲ್ಸೋದು ಮಿಕ್ಸಿ ಕೆಲಸ ಏನೂ ಮಾಡ್ಸಲ್ಲ ಇವತ್ತು. ನೀವು ಫುಲ್ ಫ್ರೀ ಆಗಿ ನಿಂತಿರ್ಬೇಕು, ನೋಡ್ತಾ ಇರ್ಬೇಕು. ನೀರು ಏನು ಹಾಕಿಲ್ಲ ಇದಕ್ಕೆ, ಮೊಟ್ಟೆ ಹಾಕಿರೋದು ಬೈಂಡಿಂಗಿಗೆ. ಕಲ್ಚರ್ ನೋಡ್ರೆ ಬಾಯಿ ನೀರು ಬರುತ್ತಲ್ಲಣ್ಣ. ಈಗ ಮಸಾಲೆ ಎಲ್ಲ ಕುಡ್ಕೋಬೇಕು. 15ರಿಂದ 20 ನಿಮಿಷ ಹಂಗೆ ಫ್ರಿಜ್ ಅಲ್ಲಿ ಇಡ್ಬೇಕು. ಹೀಟ್ ಕೂಲ್ ಆಗ್ಬಿಟ್ರೆ ಸಖತ್ತಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಂಡ್ಬಿಡುತ್ತೆ ಒಳಗಡೆ. ಓಕೆನಾ? ನೋಡಿ, ಅವಾಗ ಹೇಳ್ದಂಗೆ ಬಂದ್ಬಿಟ್ಟಿದೆ ಇದು. ನೋಡಿ, ನೆನಪಿದೆಯಲ್ಲ ಇದು? ನಾವ್ ನೋಡ್ದೆ ಬಾಲ್ಯದಲ್ಲಿದ್ದಾಗ ನೆನಪೆಲ್ಲ ಬಂತು. ಇದ್ರಲ್ಲಿ ಆಟ ಆಡಿದೀವಿ, ಹೊಡ್ಕೊಂಡಿದೀವಿ. ಅದ್ರಲ್ಲೇ ಒಂದು ಒಳ್ಳೆ ಡಿಶ್ ಇವತ್ತು. ಸೂಪರ್. ಅದ್ರ ಫ್ಲೇವರ್ ಗಮ ಅನ್ಬೇಕು ಅಂತ ಒಂದು ಡಿಶ್. ಈಗ ನೀರ್ ಹಾಕಿದಾರೆ ಇದಕ್ಕೆ, ಹಾಕಿದೀವಲ್ವಾ? ರೆಡಿ. ಈಗ ಶುರು ಹಚ್ಕೊಂಡ್ಬಿಡುತ್ತೆ. ಏನ್ ಮಾಡೋದು? ಇದು ನೋಡಿ, ಇದ್ರಲ್ಲೇ ಚಿಕನ್ ಇಟ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಕಪ್ ಕೊಟ್ಬಿಟ್ಟು ಬಂದ್ಬಿಡೋದು, ಕೇಕ್ ಕೊಟ್ಟಂಗೆ. ಮೊದ್ಲು ಕಪ್ ಕೊಡ್ತಿದ್ರು, ಈಗ ಚಿಪ್ ಕೊಡೋಣ. ಫೈನಲ್ ಆಗಿ ಚಂದುಳ್ಳಿ ಯಾಕೆ ಹೇಳ್ಬೇಕು? ಚೆಲುಗು ಸೂಪರ್ ಆಗಿರ್ಬೇಕು, ನೋಡೋಕ್ಕೂ ಚಂದ ಇರ್ಬೇಕು. ಅದಕ್ಕೆ ಒಂದೊಂದೊಂದೊಂದು ಪ್ರೀತಿಯಿಂದ ಗ್ಯಾಸ್ ಹಚ್ಕೊಂಡಿದ್ರ? ಈಗ ಮುಚ್ಚಿಬಿಡಿ. ಹೌದಾ? ಮುಗೀತಾ ಇವಾಗ? ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿ. ಚಂದುಳ್ಳಿ ಚಿಕನ್ ನಿಮಗಾಗಿ. ಓ ಸೂಪರ್. ಹಿಂಗೆ ತಿನ್ನೋದಾ? ಹಂಗೆ. ದಯವಿಟ್ಟು ನಾನು ತಿನ್ನೋದು ನೋಡಿ ಯಾರು ನಂಗೆ ದೃಷ್ಟಿ ಹಾಕ್ಬೇಡಿ ಪ್ಲೀಸ್. ಶುರು ಹಚ್ಕೊಂಬಿಡಿ. ಉಪ್ಪು ಹುಳಿ ಖಾರ. ಓ ಮೈ ಗಾಡ್. ಆಕ್ಚುಲಿ ಈ ಚಿಪ್ಪಲ್ಲಿ ಬೇಯಿಸಿರೋದ್ರಿಂದ ಇದು ಎಷ್ಟು ಸಖತ್ತಾಗಿ ನೀಟಾಗಿ ಬಂದಿದೆ, ತುಂಬಾ ಜ್ಯೂಸಿ ಆಗಿದೆ. ಜೊತೆಗೆ ನಮ್ಮ ಆಹಾರ ಅವರ ಗರಂ ಮಸಾಲ ಬಳಸಿರೋದ್ರಿಂದ ಟೇಸ್ಟ್ ಇನ್ನು ಡಬಲ್ ಎನ್ಹಾನ್ಸ್ ಆಗಿದೆ. ಖಂಡಿತ. ನನ್ನ ಕಡೆಯಿಂದ ಮಜ್ಗಿ. ಚಂದುಳ್ಳಿ ಚಿಕನ್ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ಗೆ 2 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಅರಿಶಿನ, 1 ಚಮಚ ಕಾಳು ಮೆಣಸಿನ ಪುಡಿ, 3 ಚಮಚ ಅಚ್ಚ ಖಾರದ ಪುಡಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಚಮಚ ಉಪ್ಪು, 1 ಚಮಚ ಗರಂ ಮಸಾಲ, 1 ಮೊಟ್ಟೆ, 1 ಕಪ್ ಉದ್ದುದ್ದ ಹೆಚ್ಚಿದ ಈರುಳ್ಳಿ, ಖಾರಕ್ಕೆ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 kg ಚಿಕನ್, 2 ಓಳು ನಿಂಬೆ ಹಣ್ಣಿನ ರಸ, 2 ಚಮಚ ತುಪ್ಪ ಸೇರಿಸಿ ಚೆನ್ನಾಗಿ ಕಲಸಿ 20 ನಿಮಿಷ ಮ್ಯಾರಿನೇಷನ್ಗೆ ಫ್ರಿಡ್ಜ್ ನಲ್ಲಿ ಇಡಿ. 20 ನಿಮಿಷದ ನಂತರ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಸೇರಿಸಿ ತೆಂಗಿನ ಚಿಪ್ಪುಗಳಿಟ್ಟು ಅದರೊಳಗೆ ತಯಾರಿಸಿದ ಮಿಶ್ರಣ ಸೇರಿಸಿ ಅಲಂಕಾರಕ್ಕೆ ಒಂದು ಗೋಡಂಬಿ ಹಾಕಿ ಲಿಡ್ ಮುಚ್ಚಿ 20 ನಿಮಿಷ ಚೆನ್ನಾಗಿ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ಚಂದುಳ್ಳಿ ಚಿಕನ್ ಸವಿಯಲು ಸಿದ್ಧ. ರಘು ಸರ್, ಪ್ರತಿ ಸತಿ ನಿಮ್ಮ ಮ್ಯಾಜಿಕ್ ಆಕ್ಚುಲಿ ನಮ್ಮ ಅಡುಗೆ ಮನೆಯಲ್ಲಿ ತುಂಬಾ ಅದ್ಭುತವಾಗಿ ಬರುತ್ತೆ. ಬಂದ್ಬಿಟ್ರೆ ಸಾಕು ಏನ್ ಮಾಡಬಹುದು ಇವರು, ಏನಿದೆ ಅಪ್ಪ ಇವ್ರ ಕೈಯಲ್ಲಿ ಅಂತ ಅನ್ಸುತ್ತೆ. ಅಷ್ಟು ಸಖತ್ತಾಗಿ ಮಾಡಿದೀರಾ. ನನ್ನ ಕಡೆಯಿಂದ ನಿಮ್ಮ ಡಿಶ್ಗೆ ಥ್ಯಾಂಕ್ ಯು ಸೊ ಮಚ್.